ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಪ್ರಶ್ನೆ 2. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಏಕೆ ಸಂರಕ್ಷಿಸಬೇಕು? ಪ್ರಶ್ನೆ 3. ಗಾಳಿಯಲ್ಲಿರುವ ಪ್ರಮುಖ ಘಟಕಗಳು ಅಥವಾ ಅನಿಲಗಳು ಯಾವುವು ಮತ್ತು ಅವುಗಳ ಪ್ರಮಾಣ ಎಷ್ಟು? ಪ್ರಶ್ನೆ 4. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳೇನು ಮತ್ತು ಅದನ್ನು ತಡೆಗಟ್ಟಲು ಒಂದು ಉಪಾಯವನ್ನು ತಿಳಿಸಿ. ಪ್ರಶ್ನೆ 5. ದ್ರವ್ಯದ 3 ಸ್ಥಿತಿಗಳು ಯಾವುವು? ಘನ ಮತ್ತು ದ್ರವ ಸ್ಥಿತಿಗಳಿಗಿರುವ ಒಂದು ಪ್ರಮುಖ ವ್ಯತ್ಯಾಸವನ್ನು ಬರೆಯಿರಿ. ಪ್ರಶ್ನೆ 6. ಧಾತು ಮತ್ತು ಸಂಯುಕ್ತಕ್ಕೆ ಇರುವ ವ್ಯತ್ಯಾಸವೇನು? ಉದಾಹರಣೆ ಕೊಡಿ. ಪ್ರಶ್ನೆ 7. ಜೀವಿಗಳ ಪ್ರಮುಖ ಲಕ್ಷಣಗಳು ಯಾವುವು? ಪ್ರಶ್ನೆ 8. ಸಸ್ಯ ಮತ್ತು ಪ್ರಾಣಿಗಳನ್ನು ಅಂದರೆ ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಏಕೆ ಮುಖ್ಯ? ಪ್ರಶ್ನೆ 9. ನಮ್ಮ ಆಹಾರದಲ್ಲಿರಬೇಕಾದ ಪ್ರಮುಖ ಪೋಷಕಾಂಶಗಳು ಯಾವುವು? ಪ್ರಶ್ನೆ 10. ಇತ್ತೀಚಿನ ಬದಲಾಗುತ್ತಿರುವ ಜಂಕ್ ಫುಡ್ ಸಂಸ್ಕೃತಿಯು ನಮ್ಮ ಆರೋಗ್ಯದ ಮೇಲೆ ಬೀರುವಂತಹ ದುಷ್ಪರಿಣಾಮಗಳೇನು? ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿವೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.